ಓಯ್ ಹಾ? ಬಾಯ್ಲೆ. ಅಯ್ಯೋ ಇವನಾ ಛೆ. ಹಾ ಕವಿತಾ ಫ್ರೆಶಾ? ಸರ್. ಫ್ರೆಶರಾ? ಬುಕ್ ಮಾಡಿಸ್ಲಾ ರೂಮ್? ಏಯ್, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದ್ ಕಲಿ, ಏಯ್. ಇಲ್ಲ ಕಲ್ಸ್ಬೇಕಾಗತ್ತೆ. ಅಯ್ಯೋ ನೀನ್ ಪ್ರಿನ್ಸಿಪಲ್ ಕರೀತಾರೆ. ಐತ್ ನಿನಗೆ. ಇವೆಲ್ಲ ಕಾಮನ್ ಕಾಲೇಜಲ್ಲಿ, ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋತಿಯ? ಹೋಗ್ ಕ್ಲಾಸ್ಗೆ. ಯಾಕೆ ಎಲ್ಲಿ ಕೂತ್ಕೊಂಡಿದ್ಯಾ? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಕಾಲೇಜಿಗೆ ಬಂದ್ರೆ ಇವ್ರ ಕಾಟ, ಮನೇಲಿ ಗೊತ್ತಾದ್ರೆ ಕಾಲೇಜಿಗೆ ಕಳ್ಸಲ್ಲ. ಸದ್ಯಕ್ಕೆ ನವೀನ್ ಬಂದು ನನ್ನ ಕಾಪಾಡ. ಹೌದಾ, ಅದೆಲ್ಲ ಇದ್ದಿದ್ದೆ. ಬಾ ಕ್ಲಾಸ್ಗೆ ಹೋಗೋಣ ಬಾ. ನೂರ್ ಸರಿ ಯೋಚನೆ ಮಾಡ್ತಾನೆ. ಆ ಮೇಡಮ್ ಅವಳು ಕೇಳೋ ಪ್ರಶ್ನೆಗೆ ಇವನ ಅಡಿಯಿಂದ ಮುಡಿವರೆಗೂ ಅಲ್ಲಾಡೋಗುತ್ತೆ. ಇವನೇ ಕಣೆ ನನ್ನ ಅವತ್ತು ಕಾಪಾಡಿದ್ದು. ಯಾರು? ಸೆಂಟ್ರಲ್ ಕೂತಿದಾರಲ್ಲ ಅವರೇ. ಓ ಹೌದಾ, ಸರಿ ಬಾ. ಅವ್ರೇನು ಈ ಕಡೆ ಬರ್ತಿದ್ದಾರೆ. ಯಾರು? ಅವತ್ತು ನೀವು ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ರಂತೆ, ಸೊ ಥ್ಯಾಂಕ್ ಯು. ಹೇ, ಇಟ್ಸ್ ಓಕೆ. ಒಂದೇ ಕಾಲೇಜ್ ಅಂದ್ಮೇಲೆ ಇಷ್ಟು ಹೆಲ್ಪ್ ಮಾಡದೇ ಇರಕ್ಕಾಗತ್ತಾ? ಓ ಹೌದಾ. ನನ್ನ ಹೆಸರು ಕಾವ್ಯ ಅಂತ. ನನ್ನ ಹೆಸರು ನವೀನ್ ಅಂತ. ಬನ್ನಿ ಕ್ಲಾಸ್ಗೆ ಹೋಗೋಣ. ಸರಿ ಬಂದೆ. ಇವ್ನು ಹೋಗ್ತಾವನು. ಮಗ ನವೀನ್ ಬಾಯಿಗೆ ಲಡ್ಡು ಬಂದು ಬಿತ್ತು ಗಣ. ಪ್ರಾಕ್ಟಿಕಲ್ಸ್ ಇಲ್ವಾ ಇವತ್ತು? ಇಲ್ಲ. ಹಾಗಾದ್ರೆ ಕ್ಲಾಸ್ಗೆ ಹೋಗ್ಬೇಡ, ಕಾಫಿಗೆ ಹೋಗೋಣ. ಅದು ಯಾಕೆ ಅದು ಇದು ಅಂತಿದ್ಯಾ? ಯಾಕೆ ಇಷ್ಟ ಇಲ್ವಾ? ಹಾಗಲ್ಲ. ಸರಿ ಬೇಡ ಬಿಡು. ಸರಿ ಬಿಡಿ, ಹೋಗೋಣ. ಸರಿ ಬಾ. ನಮ್ಮ ಹುಡುಗಿ ಫೋನ್ ಮಾಡಿ ನಮಸ್ತೆ ಬಾಯ್. ಬಾಯ್ ಮೂವಿ ಕರೆದ್ಲು. ನಿಮ್ಮ ಹುಡುಗಿ ಕತೆ ಏನು? ಅಣ್ಣ ಒಂದು ಸಿಗರೇಟ್. ಅಣ್ಣ 4 ಟೀ. ಮತ್ತೇನಪ್ಪ ಕಾಲೇಜ್ ಸುದ್ದಿ? ಕಾಲೇಜ್ಗೆ ಹೋಗ್ತಾ ಇಲ್ಲ. ಕಾಲೇಜಾ? ಯಾವ ಕಾಲೇಜ್ ಅವಂದು? ನಾವೆಲ್ಲ ಕಾಲೇಜ್ಗೆ ಹೋಗಿದ್ದೇನೋ. ಅವಂದೆಲ್ಲ ಇದ್ದಿದ್ದೆ ಬಿಡು. ಓ ಲೋ ಮಚ್ಚ, ಒಂದೇ ನಿಮಿಷ ಕಣೋ. ಏನಪ್ಪ ಇವಳೆ ಕಾಲ್ ಮಾಡ್ತಾಳೆ. ಹಲೋ. ಹಲೋ. ಹಾಂ ಹೇಳು ಕಾವ್ಯ, ಏನು ಮಾಡ್ತಾ ಇದೀಯಾ? ನಥಿಂಗ್. ನೀನು? ನಾನು ಫ್ರೆಂಡ್ ಜೊತೆಲಿದ್ದೀನಿ. ಈ ಸಲ ನಾನು ಎಕ್ಸಾಮ್ ಬರೆಯಲ್ಲ ಅನ್ಸುತ್ತೆ. ಓ ಹೌದಾ, ಟಿಫಿನ್ ಆಯ್ತಾ? ಆಯ್ತು. ಆಮೇಲೆ ಏನ್ ಹೇಳಿ? ಹೇಳು. ಓಕೆ, ಮತ್ತೆ? ನಂದಾಯ್ತು, ನಿಂದಾಯ್ತಾ? ಆಯ್ತು. ಓ ಹೌದಾ, ಸರಿ. ಓಕೆ. ಹಾಂ ಆಯಿತು. ನಾಳೆ ಮಾರ್ನಿಂಗ್ ಶಾಪ್ 9:30ಗೆ ಆ ಬೆಟ್ಟದ ಹತ್ರ ಸಿಗೋಣ, ಓಕೆನಾ? ಓಕೆ. ಮಿಸ್ ಮಾಡಬೇಡ, ನನಗೇನೋ ಒಂದು ಹೇಳಬೇಕು. ಓಕೆ ಸರಿ. ಓಕೆ. ಯಾಕೆ ಬೇಜಾರಾಯ್ತಾ? ಇಲ್ಲ. ಅದು ಬೆಳಿಗ್ಗೆ ಹಾಗೆ ಹೋಗ್ಬಿಟ್ನಲ್ಲ, ಅದಕ್ಕೆ. ಏನಿಲ್ಲ, ನೀವು ಬೆಳಿಗ್ಗೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ರಿ, ಆದರೆ ನಿಮ್ಮ ಕೈಲದು ಹೇಳೋಕ್ಕಾಗಲಿಲ್ಲ, ಅದಕ್ಕೆ ನಾನೇ ಹೇಳ್ತೀನಿ. ಹೇ,
ಗುರು ನಿನ್ನೆ ಒಂದು ಸೀನ್ ನೋಡಿದೆ ಗುರು. ಅಬ್ಬಬ್ಬಬ್ಬಬ್ಬಬ್ಬ, ಫಿಲ್ಮ್ನಲ್ಲೂ ನೋಡಕ್ಕಾಗಲ್ಲ ಗುರು. ಬಬ್ಲೇ ನಿಮ್ಮ ಹುಡುಗಿ ಗುರು ಏನ್ ಆರ್ಭಟ ಗುರು ನಿಮ್ಮ ಹುಡುಗಿದು. ಏನ್ ಹೇಳಕತ್ತೀಯೋ? ಅದರಲ್ಲೂ ಚಕ್ಲಿ ಮಗ ನವೀನ ನಿಮ್ಮ ಹುಡುಗಿ ಹತ್ರ ಬಂದು ಹಗ್ ಮಾಡ್ದ ಗುರು. ನೋಡಕ್ಕೆ ಕಣ್ಸಲ್ಲ, ಬಂದ್ಬಿಟ್ಟೆ. ಗುರು ನನ್ನ ಹತ್ರ ಒಂದು ಐಡಿಯಾ ಐತೆ, ಕೇಳು. ಹೇಳ್ತೀನಿ ಕೇಳು. ಹೇಳ ಏ ಶಿಷ್ಯ, ಹೇಳಲೇ. ಅದೇನಿಲ್ಲ ಗುರು, ಅವನಿಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವನಿಗೂ ಅವಳಿಗೂ ಸಂಬಂಧ ಇದೆ ಅಂತ ನಂಬಿಸ್ಬಿಟ್ರೆ ಸಾಕ್. ಇದೆಲ್ಲ ಮೈಕೆ ನೋವಿಲ್ದರ ಕೆಲಸ ಗುರು. ಇದಕ್ಕೆ ಮೈಂಡ್ ಗೇಮ್ ಅಂತಾರೆ. ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಬಿಡು ಗುರು. ಬಬ್ಲೇ ನೀನೇನೋ ಅನ್ಕೊಂಡಿದ್ದೆ ಬಿಡಲೇ. ನೀನ್ ಹೇಳ್ದಂಗೆ ಮಾಡಮ್ಮ ಬಿಡಲೇ. ಸರಿ ಗುರು. ಹಾಯ್. ಹಾಯ್. ಅವ್ನು ನನ್ನ ಫ್ರೆಂಡ್ ಕಾರ್ತಿಕ್. ಹಾಯ್. ಅವ್ನು ಮಂಜು. ಹಾಯ್. ಅವ್ನು ಭರತ್. ಹಾಯ್. ಇವನ್ ರವಿ. ಹಾಯ್. ನಾಳೆ ಸಂಡೇ. ಹೌದು. ಅದು ನಾಳೆ ನೋಡಕ್ಕಾಗಲ್ವಲ್ಲ ಅಂತ. ಆದ್ರೆ ಒಂದು ಆಪ್ಷನ್ ಇದೆ. ಹೌದಾ? ಏನದು? ನಾಳೆ ನಮ್ಮ ಮನೆ ಹತ್ರ ಇರೋ ಪಾರ್ಕ್ಗೆ 11 ಗಂಟೆಗೆ ಬಂದ್ರೆ ನನ್ನನ್ನು ನೋಡ್ಬೋದು. ಓಕೆ ಓಕೆ ಡನ್. ಪಕ್ಕ 10:30 ಅಲ್ಲಿರ್ತೀನಿ. ಸರಿ, ಬಾಯ್. ಬಾಯ್. ಎಸ್ ಮಚಾ, ಎಸ್. ಲೋ, ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಏನಿಲ್ಲ ಕಣೋ, ನಿಮ್ಮ ಯಶ್ ಬಾಸ್ ಕಾಲ್ ಮಾಡಿದ ಇಲ್ಲಿಗೆ ಬರ್ತೀನಿ ಅಂತ, ಅದಕ್ಕೆ ಕರ್ಕೊಂಬಂದೆ. ನನ್ನ ಬಗ್ಗೆ ಏನಾದ್ರು ಮಾತಾಡು, ಯಶ್ ಬಾಸ್ ಬಗ್ಗೆ ಮಾತಾಡಬೇಡ ಅಷ್ಟೇ. ಮತ್ತೆ ಕೇಳ್ತಿರೋದು ನೋಡು, ನಮ್ಮ ಹುಡುಗಿ ಬರ್ತೀನಿ ಅಂತ ಹೇಳಿದ್ಲು ತಾನೆ, ಅದಕ್ಕೆ ಕರ್ಕೊಂಬಂದೆ. ಎಲ್ಲೋ ನಿಮ್ಮ ಹುಡುಗಿ ಬರ್ತಾಳ ಇಲ್ಲೋ? ಲೋ, ಬರ್ತಾಳಿರೋ. ಅಗೋ ಬಂದ್ಲು. ಏನೇ ನಿಮ್ ಹುಡ್ಗ ಆಗ್ಲೇ ಬಂದ್ ಕಾಯ್ತಾ ಬಾರಿ ಸುಮ್ನೆ. ಸರಿ ಮಚ್ಚ, ಸರಿ ಮಚ್ಚ. ಸರಿ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ಇವಾಗ ತಾನೆ ಬಂದೆ ಸ್ವಲ್ಪ. ಹೌದಾ? ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೆ, ಅದನ್ನೇ ಹೇಳೋಣ ಅಂತ ಕರೆಸ್ದೆ. ಅದನ್ನ ಹೇಳಕ್ ಕರ್ಸಿದ್ಯಾ? ಫೋನಲ್ಲೇ ಹೇಳ್ಬೋದಿತ್ತಲ್ಲ. ನನ್ನಲ್ಲಿ ಹೇಳ್ಬೋದಿತ್ತು, ಬಟ್ ನಿನ್ ನೋಡಕ್ ಆಗ್ತಿಲ್ಲ. ಓ, ಇಲ್ಲ, ಅಮ್ಮಂಗ್ ಹುಷಾರಿಲ್ಲ, ಹೋಗ್ ಬರೋಣ ಅಂತ. ಹೌದಾ? ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ ಆಯ್ತಾ? ನೀನು ಹುಷಾರು. ಓಕೆ, ಅವಾಗ ಕಾಲ್ ಮಾಡ್ತಾ ಇರ್ತೀನಿ. ಆಯ್ತು. ಏನೋ ಹೇಳಬೇಕಿತ್ತು. ಹಾ, ಹೇಳು. ಅದು ಏನಿಲ್ಲ, ಅವಳು ನಿನ್ನ ಫ್ರೆಂಡ್ ಇದ್ದಾಳಲ್ಲ ರಶ್ಮಿ, ಹಾ, ಇದ್ದಾಳೆ. ಏನ್ ಇವಾಗ? ಅವಳಂದ್ರೆ ನನಗೆ ತುಂಬ ಇಷ್ಟ. ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕಿತ್ತು ಅವಳಿಗೆ ಹೇಳಿ. ಕಾರ್ತಿಕ್, ನೀನೇನ್ ಹೇಳ್ತಾ ಇದ್ಯಾ? ನೀನ್ ಈ ತರ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನೀನು ನವೀನ ಹೇಗೋ ಅದೇ ಥರ ಅವಳು ನಾನು ಆಗಬೇಕು ಅಂತ ಆಸೆ. ಓಕೆ, ಟ್ರೈ ಮಾಡ್ತೀನಿ. ಇದನ್ನೆಲ್ಲ ನವೀನ್ ಹತ್ರ ಹೇಳೋಕೋಬೇಡ, ಸುಮ್ಮನೆ ಅವನು ಬೇಜಾರಾಗ್ತಾನೆ. ಸರಿ ಬಿಡು, ಹೇಳಲ್ಲ. ಏಯ್, ಫೋಟೋ ಕಳ್ಸಿದ ಮಾತ್ರಕ್ಕೆ ನಂಬೋದಿಕ್ ನೀನಲ್ಲ, ನನ್ನ ಫ್ರೆಂಡ್ ಏನು ಅಂತ ನನಗೆ ಗೊತ್ತು. ಇಡೋ ಫೋನು, ರಾಸ್ಕಲ್. ನೋಡು, ಎಲ್ಲ ಹೇಳಿದೀನಿ ನಿನ್ ಬಗ್ಗೆ. ಇವಾಗ ಅವಳಿಗೆ ಪಾರ್ಕಿಗೆ ಬರೋಕ್ ಕೂಡ ಹೇಳಿದೀನಿ, ಗೊತ್ತಾ ನಿನ್ ಬಗ್ಗೆ ಹೇಳಕ್ಕೆ. ಅರೆ, ಇವನಾಗ ಕಾಲ್ ಮಾಡ್ದ? ಕಾಲೇಜಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ಹ್ಞೂ ಸರಿ, ಕಾಲೇಜಲ್ಲಿ ಇದ್ದೀನಿ ಅಂತ ಹೇಳ ಅವನಿಗೆ. ಹಲೋ. ಹಲೋ ಕಾವ್ಯ, ಎಲ್ಲಿದ್ಯಾ? ಕಾಲೇಜಲ್ಲಿ ಇದ್ದೀನಿ ನವೀನ್. ಸರಿ, ಹಾಗಿದ್ರೆ ಕ್ಲಾಸ್ ಮುಗಿಸ್ಕೊಂಡು ಕಾಲ್ ಮಾಡು. ಸರಿ ಆಯ್ತು, ಕಾಲ್ ಮಾಡ್ತೀನಿ. ಇವನ್ಯಾಗ ಕಾಲ್ ಮಾಡ್ದ? ಯಾರು ಹೇಳಿದ್ರು ಅವನಿಗೆ? ಇವನ್ಯಾಕೆ ಮಾಡ್ದೆ ನನಗೆ? ಹಾಂ ನವೀನ್, ಹೇಳೋ. ಹೇ ಹಲೋ ಕಾರ್ತಿಕ್, ಎಲ್ಲಿದ್ಯಾ? ಇಲ್ಲೇ ಕಾಲೇಜಲ್ಲಿ ಇದ್ದೀನಿ. ಸರಿ ಕಣೋ, ಕ್ಲಾಸ್ ಬಿಟ್ಮೇಲೆ ಕಾಲ್ ಮಾಡು. ಓಕೆ ಓಕೆ, ಬಾಯ್ ಬಾಯ್. ಯಾಕೆ ಇವನು ಈ ಟೈಮಲ್ಲಿ ಕಾಲ್ ಮಾಡ್ದ? ನನಗೂ ಅದೇ ಗೊತ್ತಾಗ್ತಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಇರಬಹುದು.
ಆದರೂ ನಾವಿಲ್ಲಿಗೆ ಬಂದಿರೋದು ಅವನಿಗೆ ಹೇಳಬೇಡ. ಸರಿ ಹೇಳಲ್ಲ. ಅವತ್ತು ನನ್ನ ಫ್ರೆಂಡ್ ಆಗಲ್ಲ ಈಗಲ್ಲ ಅಂತ ದೊಡ್ಡ ಕೊಚ್ಕೊಂಡೆಲ್ಲೋ. ಈಗೇನಾಯ್ತು? ನೀನ್ ಹುಡುಗಿನ ಅವ್ನು ಕೂಡ ಚಕ್ಕಂತ ಆಡ್ತಿದ್ದಾಳೆ. ಅಷ್ಟು ನಮ್ಗೆ ಇಲ್ಲ ಅಂತಂದ್ರೆ ವಿಡಿಯೋ ಕಳ್ಸಿ ನೋಡಲೇ. ಏನ್ ಗುರು ನೀ ಅನ್ಕೊಂಡಿದ್ ಸಾಧ್ಸೇ ಬಿಡ್ತೀಯಲ್ಲ. ಮರೆತು ಮರೆಯಾಗಿ ಹೋಗು, ದೂರಾಗಿ ಹೋಗು, ಸಂತಸವನದಾದ್ರೂ ನೀ ಸುಟ್ಟು ಹೋಗು. ಮರೆತು ಮರೆಯಾಗಿ ಹೋಗು, ದೂರಾಗಿ ಹೋಗು, ಸಂತಸವನದಾದ್ರೂ ನೀ ಸುಟ್ಟು ಹೋಗು. ಎನ್ನ ನೀ ಮರೆತು ಹೋಗು, ಪ್ರೀತಿಗೆ ಎಲ್ಲವೆಂದರೆ ಎನ್ನ ಅರಸಿ ಮನದೋಳು ನೀ ಕಣ್ಣೀರ ಕತ್ತಲೆಯಾಗಿ ಹೋಗು. ಹೇ, ನಿನಗೆಷ್ಟು ನಂಬಿದ್ದೆ ಕಣೆ ನಾನು. ಆದರೆ ನೀನು ನಿಂತೋಳು ಅಂತ ಅಂದ್ಕೊಂಡಿರಲಿಲ್ಲ. ನೀನೆಂತೋಳ ನಾನು ಪ್ರೀತಿ ಮಾಡಿದ್ದು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಊರಿಗೆ ಹೋಗಿದ್ದೆ ನಮ್ಮ ಪ್ರೀತಿ ಬಗ್ಗೆ ಮಾತಾಡೋಕ್ಕೆ. ನೀನಿಂಥ ಕ್ಯಾರೆಕ್ಟರ್ಲೆಸ್ ಹುಡುಗಿ. ನೋ ನೋ ನೋ, ಇಂಗ್ಲೀಷಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ. ನೀನೊಬ್ಳು ಸೂಳೆ ಇದ್ದಂಗೆ. ನವೀನ್, ಏಯ್, ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಏನು ಹೇಳಬೇಡ, ಏನು ಕೇಳಬೇಡ, ಸುಮ್ಮನೆ ಹೋಗ್ತಾ ಇರು. ಹಾಗಲ್ಲ ನವೀನ್. ನವೀನ್ 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 ಯಾಕೆ ಕಾವ್ಯ, ಏನಾಯ್ತು? ಒಂದ್ ವಾರದಿಂದ ಕಾಲೇಜ್ಗೆ ಬರ್ತಾ ಇಲ್ಲ. ಏನಿಲ್ಲ ಕಣೆ, ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ. ನವೀನ ಕೂಡ ಬರ್ತಾ ಇಲ್ಲ, ನೀನು ಬರ್ತಾ ಇಲ್ಲ. ಯಾಕೆ, ಏನಾಯ್ತು? ಏನಿಲ್ಲ ಬಿಡೆ. ಇಷ್ಟಕ್ಕೆಲ್ಲ ಮನೇಲಿ ಕೂತು ಕೊರ್ಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಏನಾಯ್ತು ಹೇಳು. ಅದು ನವೀನ ನನ್ನ ಜೊತೆ ಮಾತಾಡ್ತಾ ಇಲ್ಲ. ನಿನ್ ಪ್ರೀತಿ ನಿಜವಾದ್ದಾಗಿದ್ರೆ ನಿಂಗೆ ಸಿಕ್ಕೇ ಸಿಗುತ್ತೆ. ನವೀನನ್ ಹತ್ರ ನಾನ್ ಮಾತಾಡ್ತೀನಿ. ನಾಳೆಯಿಂದ ಕಾಲೇಜಿಗೆ ಬಾ, ಮೈಂಡ್ ಫ್ರೆಶ್ ಆಗುತ್ತೆ. ಸರಿ, ಬರ್ತೀನಿ. ಸರಿ ಕಣೆ, ನಾಳೆಯಿಂದ ಸರಿ. ಕಾಲೇಜ್ಗೆ ರೆಗ್ಯುಲರ್ ಆಗಿ ಬಾ. ಸರಿ ಕಣೆ, ಆಗಿರೋದ್ನೆಲ್ಲ ಬರ್ತೀನಿ. ಮರ್ತ್ಬಿಡು. ಓಕೆನಾ? ಯಾಕೋ ಮಗನೇ, ಏನಾಯ್ತು? ತುಂಬಾ ಬೇಜಾರಲ್ಲಿದ್ದೀಯಲ್ಲೋ, ಏನಾಯ್ತು ಕಣೋ? ಅಮ್ಮ, ಮನ್ಸಲ್ಲಿ ಅನುಮಾನ ಅನ್ನೋದು ಬಂದ್ಬಿಟ್ರೆ ನಾವೆಲ್ಲರನ್ನೂ ದೂರ ಮಾಡ್ಕೋತೀವಲ್ವೇನಮ್ಮ? ನೋಡು ಮಗನೇ, ಅನುಮಾನ ಅನ್ನೋದು ಒಂದು ಭೂತ ಇದ್ದಂಗ. ಅದು ಒಂದ್ಸಲ ನಮ್ಮ ಮನಸ್ಸಿನೊಳಗೋ ಮನೆಯೊಳಗೋ ಬಂದ್ಬಿಟ್ರ ನಮ್ಮ ಜೀವನನ ಹಾಳಾಗ. ನೀನ್ ಆ ದಾರಿ ಹಿಡಿಬೇಡ. ಏನಾಯ್ತು ಗುರು? ನಮ್ಮ ಮಗ, ನಾನು ಯಾಕೋ ತಪ್ಪು ಮಾಡ್ದೆ ಅನಿಸ್ತಾ ಇದೆ. ಪಾಪ ಕಂಡ್ರು, ನವೀನ್ ಮತ್ತು ಕಾವ್ಯ ತುಂಬ ಪ್ರೀತಿ ಮಾಡ್ತಿದ್ದಾರೆ. ಅವ್ರನ್ನ ದೂರ ಮಾಡಿದೆ ಅಂತ ಗಿಲ್ಟ್ ಕಾಡಕತ್ತದು. ಆಗಿದ್ದಾಗಲಿ ನಾಳೆ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ. ನಾಳೆ ಹೆಂಗಾದ್ರು ಮಾಡಿ ಒಂದು ಮಾಡ್ತೀನಿ. ಯಾಕೋ ನವೀನ ಇಲ್ಲಿ ಕೂತಿದ್ಯಾ? ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೀನಿ. ನನಗೆ ಕಾವ್ಯ ಎಲ್ಲ ಹೇಳಿದಾಳೆ, ಹೇಳು. ಸುಮ್ಮನಿರೋ ಅಂದೆ ತಾನೆ. ನೀನ್ ತಿಳ್ಕೊಂಡಿರೋ ಹಾಗೆ ಅವತ್ತು ಏನೂ ಆಗಿಲ್ಲ. ಅವತ್ತು ನಾನು ಹೇಳ್ತೀನಿ ಆಯ್ತಾ, ನಿನ್ ತಲೆ ಕೆಡ್ಸ್ಕೊಂಬೇಡ. ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ.
ಸರಿ ಸರಿ ಅವಳು ಬಂದ್ಲು, ನೀನು ಹೋಗು, ನಾನು ಮಾತಾಡ್ತೀನಿ ಆಯ್ತಾ? ನೀನು ಆ ಕಡೆ ಇರು, ಹೋಗು. ಹಾಯ್. ಹಾಯ್. ಏನೇ ಕಾವ್ಯ, ಕಾಲ್ ಮಾಡಿದ್ಯಲ್ಲ, ಏನೋ ಮಾತಾಡ್ಬೇಕು ಅಂತ. ಕೂತ್ಕೋ, ಹೇಳ್ತೀನಿ. ಅದೇನೋ ಇಂಪಾರ್ಟೆಂಟ್ ವಿಷಯ ಅಂದ್ಯಲ್ಲ, ಏನದು? ಅದೇನಿಲ್ಲ ಕಣೆ, ನಮ್ ಕಾರ್ತಿಕ್ ಗೊತ್ತಲ್ವಾ, ಅದೇ ನವೀನನ್ ಫ್ರೆಂಡು. ಹೌದು. ಹಾ, ಅವನ್ನ ತುಂಬಾ ಇಷ್ಟಪಡ್ತಿದ್ದಾನೆ ಕಣೆ. ಅದನ್ನ ಹೇಳೋಣ ಅಂತಾನೆ ಇಲ್ಲಿ ಕರ್ಕೊಂಡು ಬಂದ. ತುಂಬಾ ಒಳ್ಳೆ ಹುಡುಗ ಕಣೆ. ನಿಂಗ್ ಗೊತ್ತಲ್ಲ ಕಾವ್ಯ, ನಂಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಅದು ಗೊತ್ತು ಕಣೆ, ಅವ್ನು ತುಂಬಾ ಒಳ್ಳೆ ಹುಡುಗ. ಇಲ್ಲ, ನಂಗದೆಲ್ಲ ಇಷ್ಟ ಅವ್ನು ಇಲ್ಲ. ನನ್ನ ಜೊತೆ ಬಂದಿದ್ದಾನೆ, ಅವ್ನಿಗೆ ಹೇಳ್ಬಿಡ್ತೀಯ ಒಂದ್ಸಲ? ಅಲ್ಲ. ನೋಡ್ ಕಾರ್ತಿಕ್, ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಅನ್ಕೊಂಡಿದ್ದೆ. ಫ್ರೆಂಡ್ಶಿಪ್ ಅಲ್ಲಿ ಈ ತರ ಆಗೋದೆಲ್ಲ ತಪ್ಪು. ನಾನು ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಬಟ್ ನೀನ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ ಬಾಯ್, ಬರ್ತೀನಿ, ಬೇಜಾರಾಗ್ಬೇಡ. ಇದೆ ಒಂದ್ ನಿಮಿಷ. ಇಷ್ಟ ಆಯ್ತು ಕಣ. ನೀನ್ ಅವ್ರಿವ್ರ ಮಾತು ಕೇಳಿ ಅನುಮಾನ ಪಟ್ರೆ ನಿನ್ ಜೀವನ ನೀನೇ ಹಾಳು ಮಾಡ್ಕೋತೀಯ. ಅಯ್ಯೋ, ಇಷ್ಟೆಲ್ಲ ಆಗೋಯ್ತಾ? ಯಾರ್ದೋ ಮಾತು ಕೇಳಿ ನಾನೇನೇನು ಹುಡುಗಿ ಮೇಲೆ ಡೌಟ್ ಪಟ್ಬಿಟ್ನಾ? ನೀನೇ ಅವ್ರಿವ್ರ ಮಾತು ಕೇಳಿ ನಿನ್ ಪ್ರೀತಿ ನೀನೇ ಹಾಳು ಮಾಡ್ಕೋಬೇಡ. ನವೀನ, ನಿಂಗೆ ತುಂಬ ಅನ್ಯಾಯ ಮಾಡಿದೆ, ಕ್ಷಮಿಸ್ಬಿಡು. ಏಯ್, ನವೀನ್, ತಪ್ಪಾಯ್ತು ಅಂತ ಬಂದಾಗ ನಾವು ಕ್ಷಮಿಸಿದ್ರೆ ಅವ್ರಕ್ಕಿಂತ ದೊಡ್ಡವ್ರು ಯಾರೂ ಇರಲ್ಲ. ಕೊಡ್ರೋ ಶೇಕ್ ಹ್ಯಾಂಡು, ಒಂದಾಗ್ರೋ. ಹಲೋ, ಏನು? ಕಾವ್ಯ, ಕಾರ್ತಿಕ್, ನಿನ್ನ ಇವತ್ತು ಯಾಕೆ ಕರ್ಸಿದೀನಿ ಗೊತ್ತಾ? ಯಾಕೆ? ಯಾಕಂದ್ರೆ ಇವತ್ತು ರಕ್ಷಾ ಬಂಧನ. ಓ, ನನ್ಗೆ ಯಾರು ಅಣ್ಣ ತಮ್ಮಂದಿಲ್ಲ, ನಿನ್ನೆ ನನ್ನ ಅಣ್ಣ ಅಂತ ಅನ್ಕೊಂಡಿದೀನಿ. ನೋಡ್ ನವೀನ್, ಅವ್ರಿವ್ರ ಮಾತು ಕೇಳ್ಕೊಂಡು ನಿನ್ ಜೀವನ ನೀನೇ ಹಾಳು ಮಾಡ್ಕೋತಿದ್ದೆ. ದೊಡ್ಡವ್ರು ಒಂದು ಮಾತು ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಇದೇ ನೋಡು ಸತ್ಯ. ಒಂದಾಗಿ. ನಮ್ಮಿಬ್ಬರದೇನೋ ಆಯ್ತು, ಮತ್ತೆ ನಿಮ್ಮಿಬ್ಬರದು? ನನ್ನಂಥ ವಿಲನ್ಗಳು ಎಷ್ಟು ಜನ ಬಂದರೂ ನಿಜವಾದ ಪ್ರೀತಿ ಇದ್ದರೆ ಪ್ರೇಮಿಗಳು ದೂರ ಆಗಲ್ಲ. ಅದಕ್ಕೆ ಇವರೇ ಸಾಕ್ಷಿ. ಆಲ್ ದ ಬೆಸ್ಟ್.